ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೋಡು, ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ನಿನಗೆ ಒಂದೊಳ್ಳೆ ಕಡೆ ಸಂಬಂಧ ಬಂದಿದೆ. ಹುಡುಗನಿಗೆ ನೀನು ತುಂಬ ಇಷ್ಟ ಆಗಿದೆಯಾ? ಅಷ್ಟೇ ಅಲ್ಲ, ಅವರಿಗೆ ತುಂಬ ಆಸ್ತಿ ಇದೆ, ಒಳ್ಳೆ ಮನೆತನ. ನೀನು ಆ ಹುಡುಗನನ್ನೇ ಮದುವೆ ಆಗಬೇಕು ಅಷ್ಟೇ ಎಂದು ಜಯರಾಮ್ರವರು ಗಂಭೀರವಾಗಿ ಹೇಳಿದಾಗ, ನೀವೆಲ್ಲ ಏನು ಮನುಷ್ಯರೋ ಏನು? ನಾನು ನಿಮಗೆಲ್ಲ ಏನು ಅನ್ಯಾಯ ಮಾಡಿದ್ದೀನಿ? ಇಷ್ಟು ವರ್ಷ ನೀವು ಹೇಳಿದ ಹಾಗೆ ಕೇಳ್ಕೊಂಡಿದ್ದೆ. ನನ್ನ ಇಷ್ಟಗಳನ್ನೆಲ್ಲ ತ್ಯಾಗ ಮಾಡಿದೆ. ಚಿಕ್ಕ ವಯಸ್ಸಿನಿಂದ ಇಲ್ಲಿ ತನಕ ನೀವಿಬ್ಬರು ನನ್ನ ಪ್ರೀತಿಯಿಂದ ಒಂದಿನೂ ಮಾತಾಡಿಸ್ಲಿಲ್ಲ, ಒಂದಿನ ನನ್ನ ಬಗ್ಗೆ ಕಾಳಜಿ ಮಾಡಲಿಲ್ಲ. ಎಂಜಿನಿಯರ್ ಆಗಬೇಕು ಅನ್ನೋ ನನ್ನ ಕನಸನ್ನು ಬಿಟ್ಟು ಡಿಗ್ರಿ ಮಾಡಿದೆ. ಓದಬೇಕಾದ್ರೆ ಕೆಲಸ ಮಾಡ್ತಾ ಓದಿದೆ. ನಿಮಗೆ ಯಾವುದೇ ವಿಷಯದಲ್ಲಿ ತೊಂದರೆ ಕೊಡಲಿಲ್ಲ. ಆದರೂ ನಿಮಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಕಾಳಜಿ ಇಲ್ಲವೇ ಇಲ್ಲ. ಯಾಕಾದರೂ ನಿಮ್ಮ ಮಗಳಾಗಿ ಹುಟ್ಟಿದ್ನೋ ಅನಿಸಿಬಿಟ್ಟಿದೆ. ಒಂದು ಹೆಣ್ಣಿನ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಚಾರ ಮದುವೆ ಅನ್ನೋದು. ಅವಳು ತನ್ನ ತವರು ಮನೆಯಲ್ಲಿ ಇರುವುದಕ್ಕಿಂತ ಹೆಚ್ಚು ಕಾಲ ಬಾಳಿ ಬದುಕಬೇಕಾದ ಮನೆ ಗಂಡನ ಮನೆ. ಅಂಥ ಮುಖ್ಯವಾದ ವಿಚಾರ ಕೂಡ ನಿಮ್ಮ ಇಷ್ಟ ಬಂದಂತೆ ಆದರೆ ನನ್ನ ಜೀವನದಲ್ಲಿ ನನ್ನ ಇಷ್ಟ ಅಂತ ಏನೂ ಇರಲ್ಲ. ಜನ್ಮ ಪೂರ್ತಿ ಇಷ್ಟ ಇಲ್ಲದವರ ಜೊತೆ ಅವರ ಹೆಂಡತಿಯಾಗಿದ್ದು ಕೊರಗಬೇಕಾ ನಾನು? ಅದೇ ನಿಮ್ಮ ಆಸೆನಾ? ಸರಿಯಾಗಿ ಕೇಳಿ, ಇಲ್ಲಿ ತನಕ ನನ್ನ ಬದುಕು ನಿಮ್ಗಳಿಗೋಸ್ಕರ ಆಗಿತ್ತು. ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ನನ್ನ ನಿರ್ಧಾರ ಬದಲಾಗಲ್ಲ. ತಪಸ್ನ ಬಿಟ್ಟು ಬೇರೆ ಯಾರನ್ನು ನಾನು ಮದುವೆ ಆಗಲ್ಲ ಎಂದು ಖಡಾಖಂಡಿತವಾಗಿ ಹೇಳಿದಳು. ಅವಳು ಅಷ್ಟು ಹೇಳಿ ಮುಗಿಸುವಾಗ ರೇಖಾರವರು ಎದೆ ಹಿಡಿದುಕೊಂಡು ಬಿದ್ದರು. ಆವಾಗ ಋತ್ವಿಗೆ ಸೃಷ್ಟಿಯ ನೆನಪಾಯಿತು. ಸೃಷ್ಟಿಯ ತಾಯಿ ಕೂಡ ಇದೇ ರೀತಿ ತಾನೇ ಎಂದು ಯೋಚಿಸಿದವಳಿಗೆ ಮುಂದಿನ ಯೋಚನೆ ಭಯ ಹುಟ್ಟಿಸಿತು. ರೇಖಾ, ಏನಾಯಿತು ಎಂದು ಜಯರಾಮ್ರವರು ಗಾಬರಿಯಿಂದ ಕೇಳಿದರೆ, ಅಮ್ಮ ಏನಾಯ್ತಮ್ಮ ಎಂದು ಅಳತೊಡಗಿದಳು ಇಶಾ. ಋತ್ವಿ ಕೂಡ ರೇಖಾರವರ ಹತ್ತಿರ ಬಂದು ಅಮ್ಮ ಎಂದು ಅಳತೊಡಗಿದಳು. ಅಪ್ಪ ಮೊದಲು ಅಮ್ಮನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಎಂದಾಗ, ಮುಟ್ಬೇಡವಳನ್ನು, ನಿನ್ನಿಂದಾನೇ ಅವಳಿಗೆ ಇಂಥ ಪರಿಸ್ಥಿತಿ ಬಂದದ್ದು ಎಂದವರು ರೇಖಾರವರನ್ನು ಎತ್ತಿಕೊಂಡು ಆಸ್ಪತ್ರೆಗೆ ಹೋದರು. ಋತ್ವಿ ಅವರನ್ನು ಹಿಂಬಾಲಿಸಿದಳು. ರೇಖಾರವರನ್ನು ಆಸ್ಪತ್ರೆಗೆ ಸೇರಿಸಿದರು. ಡಾಕ್ಟರ್ ಅವರಿಗೆ ಬೇಕಾದ ಚಿಕಿತ್ಸೆ ನೀಡಿದರು. ಡಾಕ್ಟರ್, ಅಮ್ಮ ಹೇಗಿದ್ದಾರೆ ಎಂದು ಋತ್ವಿ ಕೇಳಿದಾಗ, ಇವಾಗೇನೋ ಸರಿಯಾಗಿದ್ದಾರೆ ಆದರೆ ಎಂದರು ಡಾಕ್ಟರ್. ಆದರೆ ಏನು ಡಾಕ್ಟರ್? ಅವರಿಗೆ ಇನ್ನೊಂದು ಸಾರಿ ಹೀಗೆ ಆದರೆ ಅವರು ಬದುಕೋದು ಕಷ್ಟ. ಅಂದರೆ ಎಂದು ಜಯರಾಮ್ರವರು ಕೇಳಿದಾಗ, ನಾನು ಹೇಳೋ ವಿಷಯವನ್ನು ಯಾವಾಗಲೂ ಗಮನದಲ್ಲಿಟ್ಕೊಂಡು ಅವರ ಜೊತೆ ನಡ್ಕೊಳ್ಳಿ. ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಅದು 2ನೇ ಸಾರಿ. ಇನ್ನೊಂದು ಸಾರಿ ಹೀಗಾದರೆ ಅವರು ಉಳಿಯೋದು ಕಷ್ಟ. ಅದಕ್ಕೆ ಹೇಳ್ತಾ ಇದ್ದೀನಿ. ಅವರ ಮನಸ್ಸಿಗೆ ನೋವಾಗದಂತೆ ನಡ್ಕೊಳ್ಳಿ ಎಂದರು ಡಾಕ್ಟರ್. ಸರಿ ಡಾಕ್ಟರ್, ನೀವು ಹೇಳಿದ ಹಾಗೆ ಕೇಳ್ತೀವಿ ಎಂದರು ಜಯರಾಮ್ರವರು. ಮತ್ತವರೇ, ಡಾಕ್ಟರ್, ನಾನವಳನ್ನು ನೋಡ್ಬೋದಾ ಎಂದು ಕೇಳಿದಾಗ ಡಾಕ್ಟರ್ ಸರಿ ಎಂದರು. ಋತ್ವಿ ಹಾಗೂ ಜಯರಾಮ್ರವರು ರೇಖಾರವರು ಇದ್ದ ವಾರ್ಡಿಗೆ ಹೋದರು. ರೇಖಾ ಎಂದು ಜಯರಾಮ್ರವರು ಕರೆದಾಗ ರೇಖಾರವರು ಮೆಲ್ಲಗೆ ಕಣ್ಣು ಬಿಟ್ಟರು ಮತ್ತು ಋತ್ವಿಯ ಕಡೆಗೆ ನೋಡಿದರು. ಋತ್ವಿ ಅವರ ಪಕ್ಕ ಬಂದು ಅಮ್ಮ ಎಂದಾಗ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದವರು, ಋತ್ವಿ, ನನ್ನ ಕೊನೆ ಆಸೆನ ನೆರವೇರಿಸ್ತೀಯಾ ಎಂದರು. ಅಮ್ಮ ಪ್ಲೀಸ್, ಕೊನೆ ಆಸೆ ಅಂತೆಲ್ಲ ಮಾತಾಡಬೇಡ, ನನಗೆ ಭಯ ಆಗುತ್ತೆ. ನೀನೇನು ಹೇಳಿದ್ರು ಕೇಳ್ತೀನಿ ಅಮ್ಮ ಎಂದಳು ಅಳುತ್ತಾ. ಹಾಗಾದರೆ ನಿಮ್ಮ ಅಪ್ಪ ಹೇಳಿದ ಹುಡುಗನನ್ನು ಮದುವೆ ಆಗ್ತೀಯಾ ಎಂದು ಕೇಳಿದಾಗ ಅವರ ಕೈಯಲ್ಲಿದ್ದ ತನ್ನ ಕೈಯನ್ನು ಬಿಟ್ಟಳು. ಒಂದು ಕ್ಷಣ ಮೌನವಾದಳು. ಅವಳ ಮನಸ್ಸಿಗೆ ದೊಡ್ಡ ಆಘಾತವಾಗಿತ್ತು. ತಾಯಿ ಜೀವ ದೊಡ್ಡದೋ ಪ್ರೀತಿ ದೊಡ್ಡದೋ ಎಂಬ ಯೋಚನೆಯಲ್ಲಿ ತಾಯಿ ಜೀವ ಮುಖ್ಯ ಎಂದು ನಿರ್ಧರಿಸಿ, ಸರಿಮ್ಮ, ನನಗೊಪ್ಪಿಗೆ ಇದೆ ಈ ಮದುವೆಗೆ ಎಂದಳು. ರೇಖಾ ಜಯರಾಮ್ ದಂಪತಿಗಳಿಗೆ ಖುಷಿಯಾಯಿತು. 2 ದಿನ ಕಳೆದು ರೇಖಾರವರನ್ನು ಡಿಸ್ಚಾರ್ಜ್ ಮಾಡಿದರು. ಋತ್ವಿ ಶಾಲೆಗೆ ಹೋಗಿ ಕೆಲಸಕ್ಕೆ ರಾಜೀನಾಮೆ ನೀಡಿದಳು. ಬರುವಾಗ ದಾರಿಯಲ್ಲಿ ತಪಸ್ ಎದುರಾದ. ಹಲೋ, ಏನು ಮೇಡಮ್, 2 ದಿನದಿಂದ ಸುದ್ದಿ ಇಲ್ಲ ಎಂದಾಗ, ತಪಸ್, ದಯವಿಟ್ಟು ನನ್ನನ್ನು ಮರೆತುಬಿಡಿ, ಇನ್ನು 15 ದಿನದಲ್ಲಿ ನನ್ನ ಮದುವೆ ಎಂದು ಹೊರಟೇ ಬಿಟ್ಟಳು. ತಪಸ್ ಗರಬಡಿದವನಂತೆ ನಿಂತು ಬಿಟ್ಟ. ಅವಳು ಹೇಳಿದ ವಿಷಯವನ್ನು ಅರಗಿಸಿಕೊಳ್ಳಲು ಅವನಿಗೆ ಸ್ವಲ್ಪ ಸಮಯ ಹಿಡಿಯಿತು. ವಿಷಯ ತಿಳಿದ ವಿಘ್ನೇಶ್ ಋತ್ವಿಯ ಮನೆಗೆ ಬಂದ. ಅವಳು ಏನೂ ಮಾತನಾಡಲಿಲ್ಲ. ಮದುವೆಗೆ ಬಟ್ಟೆ ತೆಗೆಯುವಾಗ ಋತ್ವಿಯ ಮನೆಯವರ ಜೊತೆ ಹುಡುಗನ ಮನೆಯವರು ಬರುತ್ತಾರೆ ಎಂದು ಹೇಳಿದ್ದರು. ಬಟ್ಟೆ ಅಂಗಡಿಯಲ್ಲಿ 50ರ ಆಸುಪಾಸಿನ ಒಬ್ಬರು ವ್ಯಕ್ತಿ ಇದ್ದರು. ಋತ್ವಿಗೆ ಸೀರೆ ಆರಿಸುವಾಗ ಅವಳ ಪಕ್ಕದಲ್ಲೇ ಇದ್ದ ಆ ವ್ಯಕ್ತಿಯನ್ನು ಕಂಡು ಮೊದಲು ಹುಡುಗನ ತಂದೆ ಆಗಿರಬಹುದು ಎಂದು ಅಂದುಕೊಂಡಿದ್ದಳು. ಆದರೆ
ಆ ವ್ಯಕ್ತಿಯ ನಡತೆ ಅವಳಿಗೆ ಸಹ್ಯವಾಗದೆ ರೇಖಾರವರ ಬಳಿ ಬಂದು ಹೇಳಿದಾಗಲೇ ಅವಳಿಗೆ ತಿಳಿದದ್ದು ಆ ವ್ಯಕ್ತಿಯೇ ಅವಳನ್ನು ಮದುವೆಯಾಗಲಿರುವವರು ಎಂದು. ಹಣ ಆಸ್ತಿ ಎಂದು ತಂದೆಯ ವಯಸ್ಸಿನ ವ್ಯಕ್ತಿಯ ಜೊತೆ ಅವಳ ಮದುವೆ ಮಾಡಲು ಹೊರಟಿದ್ದರು ರೇಖಾ ಜಯರಾಮ್ ದಂಪತಿಗಳು. ಮದುವೆ ಅನ್ನೋದಕ್ಕಿಂತ ಇದು ಮಾರಾಟವೆಂದರೆ ತಪ್ಪಿಲ್ಲ. ಮದುವೆ ಬೇಡ ಎಂದರೆ ರೇಖಾರವರಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಎಂದು ಭಯಪಟ್ಟು ಎಲ್ಲವನ್ನೂ ತನ್ನಲ್ಲೇ ಸಹಿಸಿಕೊಂಡಳು. ಚಂದ್ರಕಾಂತರವರು ಮನಸ್ಸು ಮಾಡಿದರೆ ಈ ಮದುವೆಯನ್ನು ತಡೆಯಬಹುದಿತ್ತು. ಆದರೆ ಸ್ವತಃ ಋತ್ವಿಯೇ ಈ ಮದುವೆ ತನ್ನಿಷ್ಟದಂತೆ ನಡೆಯುತ್ತಿದೆ ಎಂದು ಹೇಳಿದ್ದರಿಂದ ಎಲ್ಲರೂ ನಿಸ್ಸಹಾಯಕರಾಗಿದ್ದರು. ಆದರೂ ಯಾವುದೋ ಬಲವಾದ ಕಾರಣಕ್ಕೆ ಅವಳು ಈ ಮದುವೆಗೆ ಒಪ್ಪಿದ್ದಾಳೆ ಎಂದು ಎಲ್ಲರಿಗೂ ತಿಳಿದಿತ್ತು. ತಪಸ್ಸಂತೂ ಊಟ ನಿದ್ದೆ ಎಲ್ಲ ಬಿಟ್ಟಿದ್ದ. ಅವನನ್ನು ಸಮಾಧಾನ ಮಾಡುವುದರಲ್ಲಿ ಸೋತಿದ್ದರು ರೋಹಿಣಿಯವರು. ರಂಗನಾಥರವರಿಗೂ ತಪಸ್ ಪ್ರೀತಿ ವಿಷಯ ತಿಳಿಯಿತು. ಅವರು ಮಗನನ್ನು ಸಮಾಧಾನ ಮಾಡಿದರು. ತಪಸ್ಸವರನ್ನು ತಬ್ಬಿಕೊಂಡು ಪುಟ್ಟ ಮಕ್ಕಳಂತೆ ಅಳತೊಡಗಿದ. ಈ ಮದುವೆಯಿಂದ ಖುಷಿ ಪಡುವವರು ಮೂವರು: ರೇಖಾ ಜಯರಾಮ್ ದಂಪತಿಗಳು ಹಾಗೂ ಕೇಶವರಾಯರು, ಅಂದರೆ ಋತ್ವಿಯನ್ನು ಮದುವೆಯಾಗುವವರು. ಅಸಲಿಗೆ ರೇಖಾರವರಿಗೆ ಯಾವ ತೊಂದರೆಯೂ ಇರಲಿಲ್ಲ. ಡಾಕ್ಟರ್ ಹತ್ರ ತನ್ನ ಮಗಳು ಒಬ್ಬನನ್ನು ಪ್ರೀತಿಸುತ್ತಿದ್ದಾಳೆ, ಆ ಹುಡುಗನ ಸ್ವಭಾವ ಅಷ್ಟು ಒಳ್ಳೆಯದಲ್ಲ, ತನ್ನ ಮಗಳ ಬಾಳು ಹಾಳಾಗುತ್ತದೆ, ತಾನು ಹೇಳಿದಾಗ ಅವಳು ಅರ್ಥ ಮಾಡಲಿಲ್ಲ, ಅದಕ್ಕೆ ಈ ನಾಟಕ ಎಂದು ಹೇಳಿದ್ದರು. ನಿಜಾಂಶ ಗೊತ್ತಿಲ್ಲದ ಡಾಕ್ಟರ್ ರೇಖಾರವರ ನಾಟಕವನ್ನು ನಿಜವೆಂದು ನಂಬಿ ಅವರು ಹೇಳಿದಂತೆ ಕೇಳಿದರು. ಮದುವೆ ದಿನ ಋತ್ವಿ ಹಸೆಮಣೆ ಮೇಲೆ ಕೇಶವರಾಯರ ಪಕ್ಕದಲ್ಲಿ ಕುಳಿತಿದ್ದಾಳೆ. ಎಲ್ಲರೂ ಬೇಸರದಿಂದ ಅವಳ ಮುಂದೆಯೇ ಇದ್ದಾರೆ. ಮುಹೂರ್ತದ ಸಮಯ. ಇನ್ನೇನು ಕೇಶವರಾಯರು ಋತ್ವಿಯ ಕೊರಳಿಗೆ ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಸೃಷ್ಟಿಯ ಕೋಪ ನೆತ್ತಿಗೇರಿತು. ಅವಳು ಈ ಮದುವೆಯನ್ನು ತಡೆಯಬೇಕು ಅನ್ನುವಷ್ಟರಲ್ಲಿ ನಿಲ್ಲಿಸಿ ಎಂಬ ಧ್ವನಿ ಬಂದತ್ತ ಎಲ್ಲರೂ ನೋಡಿದರು. ಮುಂದುವರೆಯುವುದು. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.